ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕಳೆದೊಂದು ವಾರದಿಂದ ದಕ್ಷಿಣ ಭಾರತದ ಸಿನಿಮಾ ರಂಗದಲ್ಲಿ ದೊಡ್ಡ ಸುದ್ದಿ ಆಗ್ತಿರೋದು ಅಂದ್ರೆ ಎರಡು ವಿಷಯ. ಒಂದು ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಮದುವೆ, ಇನ್ನೊಂದು ತಮಿಳು ನಟ ವಿಜಯ್ ಪತ್ನಿ ಡಿವೋರ್ಸ್ ಕೋರಿ ಕೋರ್ಟ್ ಮೆಟ್ಟಿಲೇರಿರೋದು. ಈ ಎರಡು ಸುದ್ದಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಅದರಲ್ಲೂ ರಶ್ಮಿಕಾ ಮಂದಣ್ಣ ಕನ್ನಡತಿ ಆಗಿರೋದ್ರಿಂದ ಅವ್ರ ಬಗ್ಗೆ ದೊಡ್ಡ ಸುದ್ದಿಗಳೇ ಹರಿದಾಡ್ತಾ ಇದೆ. ರಶ್ಮಿಕಾ ಮದುವೆ ಆಗ್ತಿದ್ದಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದ್ದಂತೆ ಇವರ ಹಿನ್ನೆಲೆಯಿಂದ ಹಿಡಿದು ಇವರ ಫಾಸ್ಟ್ ಬಗ್ಗೆ ಒಂದಿಷ್ಟು ಸುದ್ದಿ ಹೊರ ಬಂದು ಹೋದ್ವು. ರಶ್ಮಿಕಾ ಹಾಗೂ ರಕ್ಷಿತ್ ಶೆಟ್ಟಿ ದೂರ ಆಗಿದ್ಯಾಕೆ? ರಶ್ಮಿಕಾ ಮಂದಣ್ಣ ಕನ್ನಡವನ್ನ ಬಿಟ್ಟು ಬೇರೆ ಭಾಷೆಯಲ್ಲೇ ಸೆಟಲ್ ಆಗಿದ್ಯಾಕೆ? ನ್ಯಾಷನಲ್ ಕ್ರಶ್ ಅಂತ ಕರೆಯಿಸಿಕೊಳ್ಳೋ ರಶ್ಮಿಕಾ ಬಗ್ಗೆ ಕನ್ನಡದ ಒಂದಿಷ್ಟು ಮಂದಿ ಹೇಟ್ ಮಾಡೋದ್ಯಾಕೆ ಅನ್ನೋದ್ರ ಬಗ್ಗೆ ದೊಡ್ಡ ಚರ್ಚೆಗಳೇ ಆದ್ವು. ಆದ್ರೆ ಅದರಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ್ದು ಮಾತ್ರ ರಶ್ಮಿಕಾ ಹಾಗೂ ರಕ್ಷಿತ್ ಶೆಟ್ಟಿ ಎಂಗೇಜ್ಮೆಂಟ್ ಮುರಿದು ಬಿದ್ದಿದ್ದ ವಿಷಯ. ಯಾಕಂದ್ರೆ 8 ವರ್ಷದ ಹಿಂದೆ ರಶ್ಮಿಕಾ ಹಾಗೂ ರಕ್ಷಿತ್ ಮನಸಾರೆ ಇಷ್ಟಪಟ್ಟಿದ್ರು. ಕಿರಿಕ್ ಪಾರ್ಟಿ ಸಿನಿಮಾದಿಂದ ಶುರುವಾದ ಇವರ ಜರ್ನಿ ಮದುವೆ ಹಂತಕ್ಕೆ ಬಂದ್ ನಿಂತಿತ್ತು. ಕೊಡಕಿನಲ್ಲಿ ಅದ್ದೂರಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದ ಜೋಡಿ ಶೀಘ್ರದಲ್ಲೇ ಮದುವೆ ಆಗ್ತೀವಿ ಅಂತಾನು ಹೇಳಿದ್ರು. ಆದ್ರೆ ಆಮೇಲೆ ನಟಿ ರಶ್ಮಿಕಾ ತೆಲುಗು ಇಂಡಸ್ಟ್ರಿಗೆ ಹಾರ್ತಾ ಇದ್ದಂತೆ ಅಲ್ಲೇ ಸೆಟಲ್ ಆಗಿ ಹೋದ್ರು. ಅದರಲ್ಲೂ ಗೀತಾ ಗೋವಿಂದಂ ಸಿನಿಮಾದಲ್ಲಿನ ಲಿಪ್ ಲಾಕ್ ದೃಶ್ಯ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದೇ ರಶ್ಮಿಕಾ ಹಾಗೂ ರಕ್ಷಿತ್ ಬೇರೆ ಆಗೋದಕ್ಕೆ ಕಾರಣ ಅಂತ ತುಂಬಾ ಮಂದಿ ಮಾತನಾಡಿದ್ರು. ಇದರ ಮಧ್ಯೆ ಹಣಕಾಸಿನ ವಿಷಯ ಅಂತಾನೂ ತುಂಬಾ ಜನ ಮಾತನಾಡಿದ್ದಿದೆ. ಆದ್ರೆ ಯಾವ ವಿಷಯಕ್ಕೆ ನಿಜವಾಗ್ಲೂ ದೂರ ಆದ್ರು ಅನ್ನೋದು ಮಾತ್ರ ಇವತ್ತಿಗೂ ಯಕ್ಷ ಪ್ರಶ್ನೆಯಾಗೇ ಉಳಿದಿದೆ. ರಶ್ಮಿಕಾ ಹಾಗೂ ರಕ್ಷಿತ್ ದೂರವಾಗಿ 8 ವರ್ಷ ಆಯಿತು. ಈ 8 ವರ್ಷದಲ್ಲಿ ರಶ್ಮಿಕಾ ಬಗ್ಗೆ ಕರುನಾಡಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದೆ. ರಕ್ಷಿತ್ರನ್ನ ವಹಿಸಿಕೊಂಡು ತುಂಬಾ ಜನ ನೆಗೆಟಿವ್ ಕಮೆಂಟ್ ಹಾಕಿದ್ದಿದೆ. ಆಗ ರಕ್ಷಿತ್ ಶೆಟ್ಟಿಯೇ ರಶ್ಮಿಕಾ ಬೆನ್ನಿಗೆ ನಿಂತಿದ್ರು. ಒಂದು ಹೆಣ್ಣು ಅನ್ನೋ ಕಾರಣಕ್ಕೆ ಬೆಂಬಲವಾಗಿ ಬೇಡಿಕೊಂಡಿದ್ರು. ಯಾವತ್ತೂ ಕೂಡ ರಶ್ಮಿಕಾ ಬಗ್ಗೆ ಒಂದೇ ಒಂದು ದಿನವೂ ನೆಗೆಟಿವ್ ಮಾತನಾಡಿರ್ಲಿಲ್ಲ. ಆದ್ರೆ ರಶ್ಮಿಕಾ ಮಾತ್ರ ಕೆಲ ತಿಂಗಳ ಹಿಂದೆ ರಕ್ಷಿತ್ ಶೆಟ್ಟಿ ಹೆಸರು ಹೇಳದೆ ಪರೋಕ್ಷವಾಗಿ ತಮ್ಮ ಹಳೆಯ ಲವ್ ಸ್ಟೋರಿ ಬಗ್ಗೆ ಹೇಳ್ಕೊಂಡಿದ್ರು. ಆ ಪ್ರೇಮ ಕಥೆಯಿಂದ ತುಂಬಾ ನೋವು ಅನುಭವಿಸಿದ್ದೆ ಅಂತಾನು ಹೇಳಿದ್ರು. ಆಗಲೂ ರಕ್ಷಿತ್ ಶೆಟ್ಟಿ ಎಲ್ಲೂ ರಿಯಾಕ್ಟ್ ಮಾಡಿರಲಿಲ್ಲ. ರಕ್ಷಿತ್ ಶೆಟ್ಟಿ ಸೋಷಿಯಲ್ ಮೀಡಿಯಾದಿಂದ ದೂರ ಹೋಗಿ ವರ್ಷವೇ ಆಗಿತ್ತು. ಒಂದೇ ಒಂದು ಪೋಸ್ಟ್ ಇರಲಿಲ್ಲ, ಒಂದೇ ಒಂದು ಅಪ್ಡೇಟ್ ಇರಲಿಲ್ಲ. ಏನಾದ್ರೂ ಏನ್ ಮಾಡ್ತಿದ್ದಾರೆ ಅನ್ನೋದು ಸಹ ಗೊತ್ತಿರಲಿಲ್ಲ. ಈಗ ಕಮ್ ಬ್ಯಾಕ್ ಮಾಡಿದ್ದಾರೆ. ರಶ್ಮಿಕಾ ಮದುವೆ ನಡೆದ 1 ವಾರದ ಬಳಿಕ ರಕ್ಷಿತ್ ಶೆಟ್ಟಿ ಒಂದು ಪೋಸ್ಟ್ ಹಾಕಿದ್ದಾರೆ. ಅದೇ ಈಗ ದೊಡ್ಡ ಸದ್ದು ಮಾಡ್ತಾ ಇದೆ. ನಟ ರಕ್ಷಿತ್ ಶೆಟ್ಟಿ ರಿಚರ್ಡ್ ಆಂಟನಿ ಸಿನಿಮಾ ಘೋಷಣೆ ಮಾಡಿ ಹಲವು ಸಮಯ ಕಳೆದು ಹೋಗಿದೆ. ಈ ಬಗ್ಗೆ ಇದುವರೆಗೂ ಯಾವುದೇ ಅಪ್ಡೇಟ್ ಕೊಟ್ಟಿರಲಿಲ್ಲ. ಹೀಗಾಗಿ ಫ್ಯಾನ್ಸ್ ಕೂಡ ಬೇಸರವಾಗಿದ್ರು. ಇದೀಗ 777 ಚಾರ್ಲಿ ಸಿನಿಮಾದ ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ. ನಾಯಿ ಜೊತೆಗೆ ಕೂತಿರೋ ಬೇಸರದ ಕ್ಷಣದ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ಆತ್ಮೀಯರೇ, 777 ಚಾರ್ಲಿ ಸಿನಿಮಾ ರಿಲೀಸ್ ಆಗಿದ್ದು 2022ರ ಜೂನ್ನಲ್ಲಿ. ಆ ಬಳಿಕ ಸಪ್ತಸಾಗರದಾಚೆ ಎಲ್ಲೋ ಚಿತ್ರದ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಗಳು ರಿಲೀಸ್ ಆದ್ವು. ಇದಾದ ಮೇಲೆ ರಕ್ಷಿತ್ ತೆರೆ ಮೇಲೆ ಕಾಣಿಸ್ಲಿಲ್ಲ. ಈಗ ಈ ಪೋಸ್ಟ್ ಹಾಕಿರೋದಕ್ಕೂ ಅದರಲ್ಲೂ ರಶ್ಮಿಕಾ ಮದುವೆ ಆಗಿರೋ ಹೊತ್ತಲ್ಲೇ ಹಾಕಿರೋದಕ್ಕೂ ಹಲವರು ಒಂದಕ್ಕೊಂದು ಲಿಂಕ್ ಮಾಡ್ತಾ ಇದ್ದಾರೆ. ರಕ್ಷಿತ್ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರೋದು ತುಂಬಾ ಕಮ್ಮಿ. 2025ರ ಏಪ್ರಿಲ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ರು, ಅದೇ ಕೊನೆ. ಆಮೇಲೆ ಯಾವುದೇ ಅಪ್ಡೇಟ್ ಇರಲಿಲ್ಲ. ಈಗ ಈ ಫೋಟೋನ ಫೇಸ್ಬುಕ್ ಕವರ್ ಪೇಜ್ ನಲ್ಲಿ ಹಾಕೊಂಡಿದ್ದಾರೆ. ಇದನ್ನ ನೋಡಿದ ಫ್ಯಾನ್ಸ್ ರಕ್ಷಿತ್ಗೆ ಸ್ಫೂರ್ತಿದಾಯಕ ಮಾತುಗಳನ್ನ ಹೇಳಿದ್ದಾರೆ. ಹಳೆಯದನ್ನ ಮರೆತು ಮುಂದೆ ಸಾಗಿ, ನಿಮಗಾಗಿ ದೊಡ್ಡ ಸಕ್ಸಸ್ ಕಾದಿದೆ ಅಂತ ಧೈರ್ಯ ತುಂಬ್ತಾ ಇದ್ದಾರೆ. ಒಟ್ನಲ್ಲಿ ದುಃಖಕರ ಸನ್ನಿವೇಶದ ಫೋಟೋ ಹಾಕೊಂಡಿರೋದು ಹತ್ತಾರು ಅರ್ಥ ನೀಡ್ತಿರೋದು ಮಾತ್ರ ಸತ್ಯ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.